ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರನ್ನು ಅವಮಾನ ಮಾಡುತ್ತಿರುವ ಬಿಜೆಪಿ ಶಾಸಕರು ಲೋಕಾಯುಕ್ತ ಸಂಸ್ಥೆಗೆ ಅವಮಾನ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿ ರಮಾನಾಥ್ ರೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಬಿಜೆಪಿ ಸರ್ಕಾರ ಲೋಕಾಯುಕ್ತಕ್ಕೆ ಪರಮಾಧಿಕಾರ ನೀಡುತ್ತದೆ ಎಂದು ಭರವಸೆ ನೀಡಿ ಈಗ ಲೋಕಾಯುಕ್ತರಿಗೆ ಅವಮಾನ ಮಾಡುತ್ತಿರುವುದನ್ನು ಖಂಡಿಸಿ ಡಿಸೆಂಬರ್ 8ರಂದು ಜಿಲ್ಲಾ ಕಾಂಗ್ರೆಸ್ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಬಿ ರಮಾನಾಥ್ ರೈ ತಿಳಿಸಿದ್ದಾರೆ. ಸೋಮವಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿ ರಮಾನಾಥ್ ರೈ ಬಿಜೆಪಿ ಸರ್ಕಾರದ ಲೋಕಾಯುಕ್ತ ದೂಷಣೆಯ ವಿರುದ್ಧ ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯದ ಕುರಿತು ಮಾತನಾಡುತ್ತಾ ಒಂದು ಹೆಜ್ಜೆ ಮುಂದೆ ಸಾಗಿದ ರೈ ಅವರು ಲೋಕಾಯುಕ್ತರು ನಮ್ಮ ಊರಿನವರು, ಪ್ರಸ್ತುತ ಜಾತಿ ರಾಜಕೀಯ ಮೂಡಿಬರುತ್ತಿರುವ ಹಿನ್ನೆಲೆಯಲ್ಲಿ ಸಂತೋಷ್ ಹೆಗ್ಡೆ ಅವರನ್ನು ದೂಷಿಸುತ್ತಿರುವ ಬಿಜೆಪಿ ವಿರುದ್ಧ ಹೆಗ್ಡೆ ಅವರ ಸಮುದಾಯ ಕೂಡ ಎಚ್ಚೆತ್ತುಕೊಂಡಿದೆ ಎಂದು ಹೇಳಿದ ರೈ ಅವರ ಈ ಮಾತು ಪತ್ರಕರ್ತರ ಹಲವು ಪ್ರಶ್ನೆಗಳಿಗೆ ಈಡಾಯಿತು. ಸಂತೋಷ್ ಹೆಗ್ಡೆ ಅವರ ಸಮುದಾಯ ಎಂಬ ಆಶಯದ ಹಿನ್ನೆಲೆ ಏನು ಎಂಬ ಪತ್ರಕರ್ತರ ನಿರಂತರ ಪ್ರಶ್ನೆ ಜಾತಿ ಪ್ರೇಮವನ್ನು ಹುಟ್ಟಿಸಿದಂತಾಯಿತು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಪದ್ಮನಾಭ ಕೊಟ್ಟಾರಿ ಅವರು ಕುಮಾರಸ್ವಾಮಿ ರಾಧಿಕಾ ಸಂಬಂಧದ ಬಗ್ಗೆ ಮಾತನಾಡಿದ್ರು. ಆದರೆ ಕೊಟ್ಟಾರಿ ಅವರು ಯಡಿಯೂರಪ್ಪರಿಗೂ ಕರಾವಳಿಯ ಯಾರಿಗೆಲ್ಲ ಸಂಬಂಧ ಇದೆ ಎಂಬುದನ್ನು ಬಹಿರಂಗಪಡಿಸಬೇಕಿತ್ತು ಎಂದು ಆಗ್ರಹಿಸಿದರು. ಅಪಮಾನ ಮಾಡತಕ್ಕಂಥ ಕೆಲಸವನ್ನ ಈ ಬಿಜೆಪಿ ಸರ್ಕಾರ ಮಾತುಕತೆ ಪ್ರಕಾರ ಆ ಮಾತಿನ ಪ್ರಕಾರ ನಡೆಯಲಿ ತೊಂದರೆ ಮಾಡತಕ್ಕಂಥ ಒಂದು ಕೆಲಸ ಮಾಡತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಸಂತೋಷಕ್ಕೆ ಪರವಾಗಿ ನಾವು ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ಹೋಗ್ತು ಅಂತ ಹೇಳಿದ್ರೆ ಲೋಕಾಯುಕ್ತ ಕಚೇರಿ ಇದ್ರು, ಲೋಕಾಯುಕ್ತರಾಗಿದ್ರು ಬಿಜೆಪಿ ಶಾಸಕರು ಪ್ರತಿಭಟನೆ. ನಾವಿದನ್ನು ಅರ್ಥ ಮಾಡಬೇಕಾದ ವಿಚಾರ. ಲೋಕಾಯುಕ್ತಕ್ಕೆ ನಮ್ಗೆ ಅಪಾರ ಗೌರವ ಇದೆ ಅಂತೇಳಿ ಅವ್ರು ರಾಜೀನಾಮೆ ಬಿಟ್ಟು ಅವರು ವಾಪಸ್ ತಗೊಂಡು ನಮಗೆ ಹೆಚ್ಚಿನ ಅಧಿಕಾರ ಕೊಡ್ತೀವಿ ಅಂತ ಎಲ್ಲ ಹೇಳಿ ಆದ್ಮೇಲೆ ಬಿಜೆಪಿ ಶಾಸಕರು ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಸದಾಶಿವ ಉಳ್ಳಾಲ್, ಐವನ್ ಡಿ ಸೋಜಾ, ಶಶಿಧರ ಹೆಗ್ಡೆ, ಟಿಕೆ ಸುಧೀರ್, ವಿಶ್ವಾಸ್ ದಾಸ್, ಕೆ ಅಶ್ರಫ್ ಇತರರು ಹಾಜರಿದ್ದರು. ಬಂಟ್ವಾಳ ತಾಲೂಕಿನ ಮುಡಿಪುವಿನಲ್ಲಿ ನೂತನ ಎಂಕೆ ಮಲ್ಟಿ ಜಿಮ್ ಘಟಕವನ್ನು ಮಂಗಳೂರು ಶಾಸಕರಾದ ಯುಟಿ ಖಾದರ್ ಉದ್ಘಾಟಿಸಿದರು. ಮಂಗಳೂರು ಹೊರವಲಯದ ಮುಡಿಪು ಭಾರತಿ ಶಾಲೆಯ ಮುಂಭಾಗದ ಕಾಂಪ್ಲೆಕ್ಸ್ನ ಮೇಲಂತಸ್ತಿನಲ್ಲಿ ಎಂಕೆ ಮಲ್ಟಿ ಜಿಮ್ ಸೋಮವಾರ ಉದ್ಘಾಟನೆಗೊಂಡಿತು. ನೂತನ ಜಿಮ್ ಘಟಕವನ್ನು ಮಂಗಳೂರು ಶಾಸಕರಾದ ಯುಟಿ ಖಾದರ್ ದಾರ ಕತ್ತರಿಸಿ ಉದ್ಘಾಟಿಸಿದರು. ಆ ಬಳಿಕ ಅವರು ವಿವಿಧ ಜಿಮ್ ಯಂತ್ರೋಪಕರಣಗಳಲ್ಲಿ ವ್ಯಾಯಾಮ ನಡೆಸಿ ಖುದ್ದು ಚಾಲನೆ ನೀಡಿದಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸಿ ಭಂಡಾರಿ, ಪ್ರಶಾಂತ್ ಕಾಜವ ಮುಂತಾದವರು ಶಾಸಕರ ಜೊತೆಗೆ ವ್ಯಾಯಾಮ ಗೈದರು. ಆ ಬಳಿಕ ಮಾತನಾಡಿದ ಶಾಸಕರು ಇಂದಿನ ಯುವ ಪೀಳಿಗೆ ಕೆಲಸ ಮಾಡಿ ಉಳಿದ ಸಮಯವನ್ನು ದೈಹಿಕ ಕಸರತ್ತಿಗೆ ವ್ಯಯಿಸುವ ಮೂಲಕ ಆರೋಗ್ಯದ ಹಿಡಿತ ಹಾಗೂ ಮಾನಸಿಕ ಸ್ಥಿಮಿತವನ್ನು ಕಾಪಾಡಿಕೊಳ್ಳಲು ಗ್ರಾಮೀಣ ಪ್ರದೇಶದವರಿಗೂ ಇಂತಹ ಕೇಂದ್ರಗಳು ಸಹಕಾರಿ ಎಂದರು. ಬಹುಶಃ ಇವತ್ತು ಯುವಕರು ತಮಗೆ ಸಿಕ್ಕಿದಂಥ ಸಮಯವನ್ನು ಇನ್ನಿತರ ಈ ಸಮಾಜದ ಇನ್ನಿತರ ಅನಗತ್ಯ ವಿಚಾರಕ್ಕೆ ಬಳಸೋಕ್ಕಿಂತಲೂ ಸಿಕ್ಕಿದಂಥ ಸಮಯದಲ್ಲಿ ತಮ್ಮ ದೇಹಕ್ಕೆ ಮತ್ತು ಇನ್ನಿತರ ಅದರಿಂದ ಉತ್ತಮ ಆರೋಗ್ಯ ಮತ್ತು ಉತ್ತಮ ವ್ಯಕ್ತಿಯಾಗುವಂಥ ಅವಕಾಶ ಪಡುವಂಥ ಇಂಥ ಕ್ಲಬ್ಬಿನಲ್ಲಿ ತಮ್ಮ ಸಮಯವನ್ನು ಕಳೆದರೆ ಖಂಡಿತವಾಗಿ ಅದರ ಪ್ರಯೋಜನ ಬಹುಶಃ ಅವರಿಗೂ ಅವರ ಕುಟುಂಬದವರಿಗೂ ಸಮಾಜಕ್ಕೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಈ ಪ್ರದೇಶದ ಯುವಕರಿಗೆ ಈ ಒಂದು ಎಂಕೆ ಮಲ್ಟಿ ಜಿಮ್ ಒಂದು ಸ್ವರ್ಣಾವಕಾಶವನ್ನು ಪ್ರಪ್ರಥಮ ಬಾರಿಗೆ ಈ ಪ್ರದೇಶದಲ್ಲಿ ಇವತ್ತು ಕೊಡ್ತಾ ಇದೆ. ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಂಡು ಭವಿಷ್ಯ ಇದರ ಒಂದು ಅತ್ಯುತ್ತಮ ಸತ್ಪ್ರಾಯವಾಗಿ ಒಂದು ಅವಕಾಶ ಮಾಡಿಕೊಳ್ಳುವಂಥ ಅವಕಾಶ ತಾವೆಲ್ಲರೂ ಪಡೆದುಕೊಳ್ಬೇಕಂತ ಹೇಳಿ ಜಿಮ್ ಕೇಂದ್ರ ನೀಡುವ ದೈಹಿಕ ಸೇವೆಗಳ ಬಗ್ಗೆ ಪಾಲುದಾರರಾದ ರಾಮಕೃಷ್ಣ ಕುತ್ತಾರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಆರೋಗ್ಯಕ್ಕೆ ಸಂಬಂಧಿಸಿದ್ದು ಹೇಗೆ ಇರಬೇಕು ಮನುಷ್ಯ, ಮತ್ತೆ ದುಷ್ಟ ಚಟಗಳಿಂದ ದೂರವಿಡಲು ನಾವು ಮುಡಿಪಿನಲ್ಲಿ ಒಂದು ಹೆಲ್ತ್ ಕ್ಲಬ್ ಅನ್ನು ಆರಂಭಿಸಲು ಇಷ್ಟಪಟ್ಟಿದ್ದೇವೆ ಅಷ್ಟೇ. ಅಂದರೆ ನಾವು ಬಾಡಿ ಬಿಲ್ಡಿಂಗ್ ಆಗಿ ಇದು ಮಾಡುವುದಾದರೆ ಪ್ರತಿಯೊಂದು ಚೆಸ್ಟ್ ಮಸಲ್ಸ್ಗೆ ಆಗಿ ಪ್ರತ್ಯೇಕ ಇದು ಮಾಡಿದ್ದೇವೆ. ಬೈಸೆಪ್ಸ್ಗೆ ಆಗಿ
ಕೈಗಳ ಪವರ್ಗಾಗಿ ಅದು ಕೂಡ ಸಪ್ರೇಟ್, ಹಾಗೆ ಅಬ್ಡಮನ್ಗಾಗಿ ಹೊಸತ್ತು ಐಟಮ್ಸ್ಗಳನ್ನು ಹಾಕಿದೆ. ಇನ್ನೋರ್ವ ಪಾಲುದಾರ ಎಂಕೆ ಮಜೀದ್ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ಗೌರವಾನ್ವಿತರಾದ ಗೋಪಾಲ ಕೋಡಿಹಿತ್ತಿಲು, ಕೃಷ್ಣ ನಡಕ, ಉಮರ್ ಪಜೀರ್, ಸಿಸಿಎನ್ ಕೇಬಲ್ ಆಪರೇಟರ್ ಜಗದೀಶ್ ಮುಡಿಪು ಮುಂತಾದವರು ಈ ವೇಳೆ ಹಾಜರಿದ್ದರು.